ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ವೈರಲ್ ಆಗ್ತಾ ಇರೋ ಮ್ಯಾಂಗೋ ಮತ್ತು ಟೊಮಾಟೊ ಚಟ್ನಿ, ಹಾಗೆಯೇ ಮಕ್ಮಲಿ ರೋಟಿ ಅಂತ ಹೇಳ್ತಾರೆ ಇದಕ್ಕೆ. ಸಿಲ್ಕ್ ರೊಟ್ಟಿ ನೋಡಿ, ಸಿಲ್ಕ್ ಸೀರೆ ಎಷ್ಟು ಚೆನ್ನಾಗಿ ಮಡಚಿದ್ರು ಎಷ್ಟು ಸಾಫ್ಟಾಗಿ ಬರುತ್ತೋ ಆ ಥರನೇ ಸಾಫ್ಟಾಗಿ ಬರೋ ರೊಟ್ಟಿ ಇದು. ತಿನ್ನೋಕ್ಕಂತೂ ಸೂಪರ್ ಆಗಿರುತ್ತೆ. ಇದೆಲ್ಲರೂ ಕಾಂಬಿನೇಷನ್, ಹುಳಿ ಹುಳಿ ಚಟ್ನಿ ಆ್ಯಂಡ್ ಅದ್ರ ಜೊತೆಗೆ ಒಳ್ಳೆ ಸಾಫ್ಟ್ ರೊಟ್ಟಿ. ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಒಂದು ಪಾತ್ರೆಯಲ್ಲಿ ನಾನು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಾವಿನಕಾಯಿ, ಸುಮಾರು ಒಂದು 3 ಪೀಸಷ್ಟು ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಅದು 2 ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದು ಹುಳಿ ಟೊಮೊಟೊ, ನಾಟಿ ಟೊಮೊಟೊ ಇದು. ಮತ್ತು ಇದಕ್ಕೆ ಒಂದು 10 ಹೆಸರಷ್ಟು ಬೆಳ್ಳುಳ್ಳಿ ಮತ್ತು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿರೋದು. ಮೆಣಸಿನ್ಕಾಯಿ ಚೆನ್ನಾಗಿ ಖಾರ ಇದೆ. ಇದನ್ನು ಇದೇ ಥರ ಎಣ್ಣೆಯಲ್ಲಿ ಬೇಯಿಸಬೇಕು. ಈ ಥರ ಮುಚ್ಚಿಡಬೇಕು. ಒಂದು 7-8 ನಿಮಿಷಕ್ಕೆ ಮ್ಯಾಂಗೋ ಮತ್ತು ಟೊಮೆಟೊ ಸಾಫ್ಟ್ ಆಗುತ್ತೆ. ಅಷ್ಟಾದರೆ ಸಾಕು. ಇದೇನು ಎಣ್ಣೆ ಹೀರ್ಕೊಳ್ಳಲ್ಲ ಇದು, ಬಟ್ ಎಣ್ಣೆ ಹಾಕಿಬಿಟ್ಟು ಬೇಯಿಸಬೇಕು. ಈ ಥರ ಎಲ್ಲ ಸಾಫ್ಟ್ ಆದಮೇಲೆ ತೆಗೆದು ಆರಕ್ಕೆ ಇಡೋಣ. ಇದೊಂದು 10-15 ನಿಮಿಷದಲ್ಲಿ ತಣ್ಣಗಾಗುತ್ತೆ. ಅದಾದಮೇಲೆ ಟೊಮೆಟೊದು ಸಿಪ್ಪೆ ತೆಗೆಯೋಣ. ಆಪ್ಷನಲ್ ಇದು, ತೆಗಿಯಬೇಕಂತ ಏನಿಲ್ಲ, ನಾನು ತೆಗಿತಾ ಇದ್ದೀನಿ. ಟೊಮೆಟೊ ಸಿಪ್ಪೆ ತೆಗೆಯೋಣ. ಹಾಗೆ ಬೇಕಿದ್ರೆ ನೀವು ಮ್ಯಾಂಗೋದು ಕೂಡ ಸಿಪ್ಪೆ ತೆಗಿಬೋದು. ಸ್ಪೂನಿಂದ ತಗೊಂಡ್ರೆ ಪಲ್ಪ್ ತಗೊಂಡ್ಬಿಡ್ಬೋದು. ಮೆತ್ತಗಿರುತ್ತಲ್ಲ, ಈಸಿಯಾಗೇ ಬರುತ್ತೆ. ಬಟ್ ನಾನಿಲ್ಲಿ ತಕ್ಕೋತಾ ಇಲ್ಲ, ನನಗೆ ಅದರದ್ದು ಇಷ್ಟ, ಮಾವಿನಕಾಯಿದು ಸಿಪ್ಪೆನೂ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಂದ 1/4 ಕಪ್ಪಷ್ಟು ಈರುಳ್ಳಿ, 2 ಚಮಚಷ್ಟು ಶೇಂಗಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಚಮಚಲ್ಲಿ 1.5 ಚಮಚ ಹಾಕ್ಕೊಂಡಿರೋದು. ಇದನ್ನು ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತಿದು. ಇದು ಸ್ವಲ್ಪ ಹುಳಿ ಹುಳಿಯಾಗೇ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಆದರೆ ಇದಕ್ಕೆ ಒಳ್ಳೆ ಒಗ್ಗರಣೆ ಕೊಡಬೇಕು ಮೇಲ್ಗಡೆಗೆ. ಇದಕ್ಕೆ ನಾವು ಒಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿರೋ ಒಂದು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಕಲಿಸ್ತಾ ಇದ್ದೀನಿ. ಇದು 2-3 ದಿನ ಹೊರಗಡೆನೇ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಟ್ಟರೆ 1 ವಾರ ಯೂಸ್ ಮಾಡ್ಬೋದು. ಈಗ ಮಾಡೋಣ. ಇದೇ ನೋಡಿ, ಇಷ್ಟು ಸಾಫ್ಟಾಗಿರೋ ಸಿಲ್ಕ್ ರೊಟ್ಟಿ. ಸಿಲ್ಕ್ ರೊಟ್ಟಿ ಅಂದರೆ ಸಿಲ್ಕ್ ಸೀರೆ ಥರನೇ ಇರುತ್ತೆ, ಅಷ್ಟೊಂದು ಮೃದುವಾಗಿರುತ್ತೆ. ಹೇಗೆ ಮಾಡೋದು ಅಂದರೆ, ನಾನು 3 ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಕೊಂಡಿದ್ದೀನಿ. ಅದನ್ನು ಬೇಯಿಸ್ಕೊಂಡಿರೋದು. 1 ವಿಸಲ್ ಹೊಡ್ಸ್ಕೊಂಡು ಬೇಯಿಸ್ಕೊಂಡು ಈ ಥರ ಪೂರ್ತಿ ಮ್ಯಾಶ್ ಮಾಡ್ಕೋದು. ಏಕ್ದಮ್ ಪೇಸ್ಟ್, ಹಳಕ್ಕೆ ಇಲ್ಲದೆ ಇರೋ ಹಾಗೆ ಪೇಸ್ಟ್ ಆಗಬೇಕು. ಸೊ ನಾನು ಹೆರ್ಕೋತಾ ಇದ್ದೀನಿ ಹೆರಮಣಿಯಿಂದ. ನೀವು ಬೇಕಿದ್ರೆ ಮ್ಯಾಶರಿಂದನೂ ತುಂಬ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೋದು, ಅಥವಾ ಮಿಕ್ಸಿಗೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಮಾತ್ರ ಹಾಕೋದು. ಇದಕ್ಕೆ ಇಷ್ಟೇ ಹಿಟ್ಟು ಅಂತ ಹೇಳೋಕ್ಕಾಗಲ್ಲ. ನಿಮ್ದು ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಬಂದಿದ್ದರೆ ಜಾಸ್ತಿ ಹಿಟ್ಟು ಹಿಡಿಯುತ್ತೆ, ನೀರಿನಂಶ ಜಾಸ್ತಿ ಇರೋದಕ್ಕೆ. ಆದರೆ ಹಿಟ್ಟು ಮಾತ್ರ ತುಂಬ ಗಟ್ಟಿಯಾಗಿ ಕಲಿಸ್ಬೇಕು. ತುಂಬ ತೆಳು ಚಪಾತಿ ಮಾಡಬೇಕು ನಾವು, ಅಂದರೆ ತುಂಬ ಜಾಸ್ತಿ ಗಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕು. ಎಷ್ಟು ಬೇಕು ಅಷ್ಟೇ ಹಿಟ್ಟು ಹಾಕ್ಕೊಂಡು ನಂದು ಆ್ಯಕ್ಚುಲಿ ಇನ್ನೂ 2-3 ಚಪಾತಿ ಇರುವಾಗ ಹಿಟ್ಟು ಸ್ವಲ್ಪ ತಿಳಿ ಅನ್ನಿಸ್ತು. ಮತ್ತೆ ನಾನು ಅದಕ್ಕೆ 2 ಚಮಚ ಹಿಟ್ಟು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡಿದ್ದೆ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ನಾದಿ ಒಂದು 5 ನಿಮಿಷ ಮುಚ್ಚಿ ಇಟ್ಬಿಡಬೇಕು. ಈಗ ಚಪಾತಿನ ಲಟ್ಸೋಣ. ಚೆನ್ನಾಗಿ ಹಿಟ್ಟು ಹಚ್ಕೊಂಡು, ಇದು ಎಷ್ಟು ಸಾಧ್ಯನೋ ನಿಮಗೆ ಅಷ್ಟು ತೆಳ್ಳಗೆ ನಡಿಸಿ. ಅಂದರೆ ತುಂಬ ಕಷ್ಟ ಆಗಲ್ಲ. ನಿಮಗೆ ಅನ್ಸುತ್ತೆ ಇಷ್ಟು ಗಟ್ಟಿ ಹಿಟ್ಟು ಕಲಿಸ್ಕೊಂಡ್ರೆ ಕಷ್ಟ ಆಗುತ್ತೇನೋ ಲಟ್ಸೋಕ್ಕೆ ಅಂತ. ಬಿಲ್ಕುಲ್ ಆಗಲ್ಲ. ಏಕ್ದಮ್ ಸಾಫ್ಟಾಗಿ ಇರುತ್ತೆ ಹಿಟ್ಟು, ಆ್ಯಂಡ್ ಬೇಗನೂ ಚಪಾತಿ ರೆಡಿ ಆಗುತ್ತೆ. ನೋಡಿ, ತೆಳ್ಳಗಿರೋ ಚಪಾತಿನ ಹದವಾಗಿ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ತುಂಬ ಫ್ಲೇಮನ್ನು ಜಾಸ್ತಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ 2 ಸೈಡ್ ಎಣ್ಣೆ ಸವರಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಚೆನ್ನಾಗಿ, ತುಂಬ ಹೊತ್ತು ಇಡದೆ ಮೇಲೆ ಕೆಳಗೆ ಮಾಡ್ತಾ ಇದ್ದರೆ ಅದು ಸಾಫ್ಟಾಗಿ ಬೇಯುತ್ತೆ. ಇಲ್ಲಾಂದರೆ ಹೊತ್ತಿರೋ ಥರ ಆಗುತ್ತೆ. ನೋಡಿ, ಈ ಥರ ಸುಮಾರು 2 ನಿಮಿಷದಲ್ಲೆಲ್ಲ ರೆಡಿಯಾಗಿಬಿಡುತ್ತೆ ರೊಟ್ಟಿ. ಬಿಸಿ ಬಿಸಿ ರೊಟ್ಟಿ ಅಂತೂ ತಿನ್ನೋಕೆ ಇಷ್ಟೊಂದು ಚೆನ್ನಾಗಿರುತ್ತೆ. 4-5-6 ರೊಟ್ಟಿನೂ ಆರಾಮಾಗಿ ತಿನ್ಬೋದು. ಅದಕ್ಕೆ ತೆಳ್ಳಗಿರತ್ತಲ್ಲ, ಆರಾಮಾಗಿ ಎಲ್ಲರೂ 5-6 ರೊಟ್ಟಿ ಚಟ್ನಿ ಜೊತೆ ತಿಂತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡಿಸಿರೋ ಕಾಂಬಿನೇಷನ್ ಇದು. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಹೊಸ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ. ಆ್ಯಂಡ್ ಇದನ್ನು ನೋಡಿ, ಈ ಥರ ಎಷ್ಟು ಮಡಚಿದ್ರೂ ಏನೂ ಆಗೋಲ್ಲ, ಅಷ್ಟೇ ಸಾಫ್ಟಾಗಿರುತ್ತೆ. ಇದು 2 ದಿನ ಇಟ್ಟರೂ ಅಷ್ಟೇ ಸಾಫ್ಟಾಗೇ ಇರುತ್ತೆ. ನಿಮಗೆ ಟ್ರಾವೆಲ್ ಮಾಡ್ತಾಯಿದ್ರೆ ಇದನ್ನು ಚೆನ್ನಾಗಿ ನೀವು ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ನೋಡಿ, ಸಾಫ್ಟಾಗಿರೋ ಸಿಲ್ಕ್ ರೊಟ್ಟಿ, ಅದರ ಜೊತೆಗೆ ಹುಳಿಯಾಗಿರೋ ಮಾವಿನಕಾಯಿ ಚಟ್ನಿ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.